ನಮಸ್ಕಾರ ಎಲ್ರಿಗೂ. ನಾನು ರತ್ನಚಂದ್ರಪ್ಪ ಮಾತಾಡ್ತಾ ಇರೋದು. ಈಗ ಒಂದು ಚಿಕ್ಕದಾಗಿ ನಾನು ಸ್ಕೂಲಿಗೆ ಸೇರಿದ್ದು ಅದ್ರ ಪರಿಚಯ ನಾನು ಮಾಡಿಸ್ಕೊಳ್ತಾ ಇದ್ದೀನಿ. ನನ್ನ ಮನೆ ಮುಂದೆ ಇದ್ದೀನಿ. ಇಲ್ಲಿ ನೋಡಿ, ಇದು 85 ಅಂತಿದೆ. 1900 ನೋಡಿ 85 ಅಂತಿದೆ. 85ರಲ್ಲಿ ಕನ್ಫರ್ಮ್ ಆಗಿದ್ದು ನನಗೆ ಕೆಲಸ. ಎಷ್ಟಕ್ಕೆ? 550 ರೂಪಾಯಿ. ನಾನು 82ರಲ್ಲಿ ಕೆಲಸಕ್ಕೆ ಸೇರಿದ್ದು. 82ರಲ್ಲಿ ನಾನು ಕೆಲಸಕ್ಕೆ ಸೇರಿ 85ರವರೆಗೂ ಪ್ರೊಫೆಷನರಿ ಪೀರಿಯಡ್ ಅಂತ ಮಾಡಿದ್ರು. ಅದಾದಮೇಲೆ ನನಗೆ 85ರಲ್ಲಿ ಕನ್ಫರ್ಮ್ ಆಗಿ 550 ರೂಪಾಯಿಗೆ ಸಂಬಳ ಕೆಲಸ ಮಾಡ್ತಾಯಿದ್ದಿದ್ದು. ಈ ಕೆಲಸದ ಆರ್ಡ್ರು 85ರದ್ದು ನನ್ನ ಹತ್ರ ಇರೋದು, ನಿಮಗೆ ತೋರಿಸ್ತಾ ಇರೋದು. ಇಲ್ಲಿ ಒಂದೇ ಒಂದು ನಾನು ಕೆಲಸಕ್ಕೆ ಹೋದ್ಮೇಲೆ ಎಲ್ಲ ಕಡೆ ಕೆಲಸ ಮಾಡ್ತಾ ಎಲ್ಲಿ ಸ್ಕೂಲ್ ಓಪನ್ ಮಾಡಬೇಕು ಅಲ್ಲೆಲ್ಲ ಡೆಪ್ಯುಟೇಷನ್ ಕಳಿಸ್ತಾಯಿದ್ರು. ದೊಡ್ಡಂಕಂಡಳ್ಳಿನಲ್ಲಿರೋ ಸ್ಕೂಲು ನನ್ನನ್ನೇ ಕಳಿಸಿದ್ದು. ನಾನೇ ರಿಜಿಸ್ಟ್ರುಗಳೆಲ್ಲ ಮೇಂಟೈನ್ ಮಾಡಿ ಅದನ್ನು ಹೊಸ ಸ್ಕೂಲನ್ನು ಓಪನ್ ಮಾಡಿದ್ದು. ಇಲ್ಲಿ ಕೊಮ್ಮೇನಹಳ್ಳಿ ಅಂತ ಇದೆ, ನಮ್ಮ ಬಂಗಾರಪೇಟೆ ತಾಲೂಕಲ್ಲಿ ಒಂದು ಸ್ಕೂಲು. ಈಗ ತುಂಬ ಮುಂದುವರೆದಿದೆ, ಹಳ್ಳಿನೂ ಮುಂದುವರೆದಿದೆ. ನೋಡಿ, ಈ ಮನೆಯಲ್ಲಿ ಅಂದರೆ ಇದು ಮನೆಯಲ್ಲಿ ಇಷ್ಟು ಮಕ್ಕಳಿಗೆ ನಾನು ಪಾಠ ಮಾಡ್ತಾಯಿದ್ದಿದ್ದು. ಇಲ್ಲಿ ನೋಡಿ, ಕಾಗದವೇ ಕಪ್ಪು ಹಲಿಗೆ ಅಂತ ನಾನು ಬೋರ್ಡ್ ಬರೆದು ಈ ಫೋಟೋ ಹಿಡ್ದಿದ್ದೀನಿ. ಆವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ. ಇದು ಮಕ್ಕಳು, ಇಷ್ಟು ಜನ ಮಕ್ಕಳು ಆ ಊರಲ್ಲಿ. ಇದು ಒಂದು ನಿಮಗೆ ತೋರಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಇದ್ರದ್ದು ನಾನಲ್ಲಿ ಸ್ಕೂಲ್ ಓಪನ್ ಮಾಡಿದ್ಮೇಲೆ ನೋಡಿ, ಈ ಸ್ಕೂಲ್ ಬಗ್ಗೆ, ಹಳ್ಳಿ ಬಗ್ಗೆ ಒಂದು ಪೇಪರಲ್ಲಿ ಆವಾಗ ಬಂದಿತ್ತು ನೋಡಿ. ಡೇಟು ಎಲ್ಲ ಪೇಪರ್ದು ಇಲ್ಲೆಲ್ಲ ಡೀಟೇಲ್ ಇದೆ. ಇದಿಷ್ಟು ಬೇಕಾದರೆ ನಿಮಗೆ ನಾನು ಹಾಕೋದಕ್ಕೆ ಇಷ್ಟಪಡ್ತೀನಿ. ತುಂಬ ಸಿಂಪಲ್ಲಾಗಿ ಇರೋ ಅಂಥದ್ದನ್ನು ನಾನಿಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ, ಇಷ್ಟು ಮಾತ್ರ ಏನಿದೆ. ಬಂಗಾರಪೇಟೆ ವಿಜಯನಗರದ ವಾಸಿ ಶಿಕ್ಷಕರ ಪರಿಷತ್ತಿನ ರಾಜ್ಯ ಸಮಿತಿ ಸದಸ್ಯರಾದ ಶಿಕ್ಷಕಿ ವೆಂಕಟರತ್ನಮ್ಮ ಅವರೇ ಕೊಮ್ಮೇನಹಳ್ಳಿಯ ಏಕೋಪಾಧ್ಯಾಯ ಶಾಲೆಯ ಮುಖ್ಯ ಶಿಕ್ಷಕಿ. ಸದರಿ ಶಾಲೆಗೆ ಹೋಗುವಂತೆ ಈ ಹಿಂದೆ ಅನೇಕ ಶಿಕ್ಷಕಿಯರಿಗೆ ಅಧಿಕಾರಿಗಳು ಸೂಚಿಸಿದರು. ಗ್ರಾಮದಲ್ಲಿನ ಅವ್ಯವಸ್ಥೆಯ ಬಗ್ಗೆ ಬೆಚ್ಚಿ ಬಿದ್ದು ನಮ್ಮನ್ನು ಎಲ್ಲಾದರೂ ಹಾಕಿ ಆ ಕೊಂಪೆಗೆ ಮಾತ್ರ ನಾವು ಹೋಗುವುದಿಲ್ಲ ಎಂದು ಸಲಾಮು ಹೊಡೆಯುತ್ತಿದ್ದರು. ಸಮಾಜ ಸೇವಾ ಮನೋಭಾವವುಳ್ಳ ವೆಂಕಟರತ್ನಮ್ಮ ಲಯನಸ್ ಕ್ಲಬ್ನ ಸಕ್ರಿಯವಾಗಿದ್ದು ಕ್ಲಬ್ನ ಸಕ್ರಿಯ ಸದಸ್ಯೆಯಾಗಿದ್ದು, ಕಡೆಗಣಿಸಲ್ಪಟ್ಟ ಶಾಲೆ ಮತ್ತು ಹಿಂದುಳಿದ ಗ್ರಾಮದಲ್ಲಿನ ಮಕ್ಕಳಿಗೆ ಶಿಕ್ಷಣ ನೀಡುವುದೇ ತಮ್ಮ ಧ್ಯೇಯವೆಂದು ಕೊಮ್ಮೇನಹಳ್ಳಿ ಶಾಲೆಗೆ ವರ್ಗಾಯಿಸಿಕೊಂಡು ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಾಲೆಯ ಚಟುವಟಿಕೆಗಳ ಕಲ್ಪನೆಯೇ ತಿಳಿಯದ ಇಲ್ಲಿನ ಮಕ್ಕಳು ಆಟೋಟ ಅಲೆದಾಟಗಳಲ್ಲಿ ಕಾಲ ಕಳೆಯುತ್ತಿದ್ದರು. ಹಿಂದೆ ಇದನ್ನು ಸ್ವಚ್ಛಗೊಳಿಸಿ ಇದನ್ನು ಕಳುಹಿಸಿದರೆ ಇದನ್ನೆಲ್ಲ ಬಿಟ್ಟು ಇದೊಂದು ಮಾತ್ರ ಓದ್ತೀನಿ. ಅಲ್ಲದೆ ತೆಲುಗು ಭಾಷೆಯಲ್ಲಿ ದಿನನಿತ್ಯದ ಮಾತಿನ ವ್ಯವಹಾರವನ್ನು ಬಿಟ್ಟರೆ ಬೇರೆ ಭಾಷೆಯ ಪರಿಚಯ, ಮಾತಿನ ಶೈಲಿಯ ಅರಿಯದ ಆ ಮಕ್ಕಳಿಗೆ ದಿನನಿತ್ಯ ಶಾಲೆಯಲ್ಲಿ ರಾಷ್ಟ್ರಗೀತೆ, ಪ್ರಾರ್ಥನೆ, ಶ್ಲೋಕಗಳು ಬಾಯಿಪಾಠ ಮಾಡಿಸಲಾಗುತ್ತಿದೆ. ಕನ್ನಡ ಅಕ್ಷರಗಳ ಪರಿಚಯ, ಭಾಷೆ, ಬರಹಗಳನ್ನು ಕಲಿಸಿದ ಪರಿಣಾಮ ಈಗ ಕಟ್ಟಡದಲ್ಲಿ ತಕ್ಕ ಮಟ್ಟಿಗೆ ಮಾತ್ರ ಮಾತನಾಡುವುದಲ್ಲದೆ ಬರೆಯುವುದನ್ನು ಕಲಿಯುವುದು ಹೆಮ್ಮೆಯ ಸಂಗತಿಯೇ ಸರಿ. ಉದಾರ ದಾನಿ ಗಂಗೋಜಮ್ಮ ಗ್ರಾಮದ ಮಹಿಳೆಯರ ಪೈಕಿ ಸ್ವಲ್ಪ ಮಟ್ಟಿನ ಬುದ್ಧಿವಂತೆ. ವಿದ್ಯಾಭ್ಯಾಸದಲ್ಲಿದ್ದರೂ ಲೋಕಜ್ಞಾನವಿರುವ ಗಂಗೋಜಮ್ಮ ವಿಭಜನೆ, ಉದ್ಧಾರ ಈ ಮಕ್ಕಳ ಇಷ್ಟು ಏನು ಹೇಳ್ತೀನಿ ನಾನು. ಇದೆಷ್ಟು ಇಲ್ಲಿಂದ ಇಲ್ಲಿ ಪೂರ್ತಿ ಒಂದು ಪೇಜ್ ಫುಲ್ಲು ಸ್ಕೂಲ್ ಬಗ್ಗೆ ವಿವರಿಸಿದ್ದಾರೆ. ಏನು ವಿವರಿಸಿದ್ದಾರೆ ಅಂತಂದರೆ, ಯಾರು ನಾವು ಹೋಗಲ್ಲ ಅನ್ನೋವಂಥ ಸ್ಕೂಲ್ಗೆ, ಅಂಥ ಹಳ್ಳಿಗೆ ಹೋಗಿ ಸ್ಕೂಲೇ ಇಲ್ಲದ, ಕಟ್ಟಡನೇ ಇಲ್ಲದೆ ಇರೋವಂತಹ ಕಡೆ ನಾನು ಎಲ್ಲ ಊರೆಲ್ಲ ಓಡಾಡಿ ಮಕ್ಕಳನ್ನೆಲ್ಲ ಸೇರಿಸಿ, ಹೆಂಗಸನ್ನೆಲ್ಲ ಸೇರಿಸಿ ಒಟ್ಟುಗೂಡಿಸಿ ನಾನು ಈ ಥರ ಒಂದು ಮನೆಯಲ್ಲಿ ಪಾಠ ಮಾಡ್ತಾ ಮಕ್ಕಳಿಗೆ ಎಲ್ಲ ಕಲಿಸ್ತಾ, ಎಲ್ಲ ಹೆಂಗಸ್ರಿಗೂ ಬುದ್ಧಿವಾದ ಹೇಳ್ತಾ, ಮಕ್ಕಳು ಭವಿಷ್ಯಕ್ಕಾಗಿ ನೀವೆಲ್ಲ ದುಡಿಬೇಕು,
ನೀವೆಲ್ಲ ಒಪ್ಕೋಬೇಕು, ಇದೆಲ್ಲ ಮಾಡಬೇಕು ಅಂತ ಹೇಳ್ತಾ ಅಲ್ಲೊಂದು ಸ್ಕೂಲು, ಗೌರ್ಮೆಂಟ್ ಸ್ಕೂಲ್ನ ಕಳಿಸ್ಕೊಟ್ಟಂತಹ ಅಧಿಕಾರಿಗಳ ನಿಯಮಾನುಸಾರ ಅಲ್ಲೊಂದು ಸ್ಕೂಲು ತೆಗೆದು ಅಲ್ಲೊಂದು 2 ವರ್ಷಗಳ ಕಾಲ ಅದನ್ನು ಸತತವಾಗಿ ದುಡಿದು ಅಲ್ಲೆಲ್ಲ ಅರಿವು ಮೂಡಿಸಿ ಮತ್ತು ಗೌರ್ಮೆಂಟ್ಗೆ ಒಂದು ಅರ್ಜಿ ಬರೆದು ಕಟ್ಟಡ ಕಟ್ಟಬೇಕು, ಇಲ್ಲಿ ಗೌರ್ಮೆಂಟ್ ಕಟ್ಟಡ ಆಗಲೇಬೇಕು, ಮಕ್ಕಳು ಇಷ್ಟು ಜನ ಇದ್ದಾರೆ ಅಂತ ಕೇಳಿ ಅಲ್ಲಿ ಹೊಸ ಕಟ್ಟಡ ನಿರ್ಮಾಣ ಆಯಿತು. ಈಗ ತುಂಬ ಚೆನ್ನಾಗಿ ನಡೀತಾ ಇದೆ. ಗ್ರಾಮದಲ್ಲಿ ಎಲ್ಲರೂ ಇಲ್ಲಿ ಓದಿರೋ ಅಂತಹ ಮಕ್ಕಳು ತುಂಬ ದೊಡ್ಡ ದೊಡ್ಡ ಹುದ್ದೆಗಳಲ್ಲೂ ಇದ್ದಾರೆ. ಅಂದರೆ ನಮ್ಮ ಜೀವನಕ್ಕೆ ನಾವೇನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದಾರೆ, ಚೆನ್ನಾಗಿದ್ದಾರೆ. ಇರೋ ಜಮೀನುಗಳಲ್ಲೆಲ್ಲ ಕೆಲಸಗಳನ್ನು ಮಾಡಿಕೊಂಡು, ವ್ಯವಸಾಯಗಳನ್ನು ಮಾಡಿಕೊಂಡು ತುಂಬ ಚೆನ್ನಾಗಿದ್ದಾರೆ. ಈಗಲೂ ನೀವು ಕೊಮ್ಮೇನಹಳ್ಳಿಗೆ ಹೋದರೆ ಇದರ ಅನುಭವ ಗೊತ್ತಾಗುತ್ತೆ. ಶಾಲೆ ಹೇಗೆ ಓಪನ್ ಆಯಿತು, ನಾನಿದ್ದಾಗ ಏನಾಯಿತು ಅಂತ ಕೂಡ ತಿಳಿಸ್ತಾರೆ. ಆ ಹಳ್ಳಿಯ ಅನುಭವನೇ ಇಷ್ಟೊಂದು ಏನೋ ಪೇಪರಲ್ಲಿ ಇಷ್ಟೊಂದು ಕೊಟ್ಟಿರೋದು. ಬರೀ ಹಳ್ಳಿನಲ್ಲಿ ಹೇಗಿದ್ದರೂ, ಹೇಗಾಯಿತು ಸ್ಕೂಲು, ಹೇಗೆ ಮುಂದುವರೆದ್ರು ಮಕ್ಕಳು ಅನ್ನೋದೇ ಈ ಪೇಪರು. ಇದು ಇನ್ನೂ ಬೇಕಾದಷ್ಟು ಅಲ್ಲಿ ಕಾರ್ಯಕ್ರಮಗಳು ಮಾಡಿದ್ದು, ಮರಗಳು ತೊಗೊಂಡೋಗಿ ಕೊಟ್ಟಿದ್ದು, ಅವ್ರಿಗೆಲ್ಲ ಪ್ರತಿ ಸಲ ಏನೇನು ಪ್ರೋಗ್ರಾಮ್ ಆಗುತ್ತೆ ಅದೆಲ್ಲ ತಿಳಿಸ್ಕೊಟ್ಟಿದ್ದು, ಊರವ್ರನ್ನೆಲ್ಲ ಸೇರಿಸ್ಕೊಂಡಿದ್ದು ಅದೆಲ್ಲ ತುಂಬ ಇದೆ. ಬಟ್ ಈಗಷ್ಟೇ ನಾನು ಇದನ್ನು ನಿಮಗೆ ತಿಳಿಸೋದಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ. ಥ್ಯಾಂಕ್ ಯು.